ಮನ್ವಿತಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಈಗ ಇವತ್ತಿನ ಸ್ಟೋರಿನ ನೋಡೋಣ. ನೆಹರು ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿ. ಜವಾಹರ್ಲಾಲ್ ನೆಹರು ಎಂಬ ಹೆಸರಿನಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನೆಹರು ಎಂಬ ಹೆಸರನ್ನ. ಪ್ರಿಯ ವೀಕ್ಷಕರೇ, ನೆಹರು ಎಂಬುದು ಅವರ ಸರ್ನೇಮ್. ಅವರ ತಂದೆಯ ಹೆಸರು ಮೋತಿಲಾಲ್ ನೆಹರು. ಇಲ್ಲೂ ಕೂಡ ಅವರ ಸರ್ನೇಮ್ ನೆಹರು ಎಂದೇ. ಹಾಗಾದರೆ ಇಂದಿರಾ, ರಾಜೀವ್, ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾರಿಗೆ ಗಾಂಧಿ ಎಂಬ ಸರ್ನೇಮ್ ಹೇಗೆ ಬಂತು ಎಂಬ ರಣರೋಚಕ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಕುತೂಹಲ ಹೆಚ್ಚಾಗ್ತಿದ್ಯಾ? ಹಾಗಾದ್ರೆ ಮುಂದಿನ ಭಾಗ ನೋಡೋಣ ಬನ್ನಿ. ಇಂದಿರಾ ನೆಹರೂರವರ ಏಕೈಕ ಮುದ್ದಿನ ಮಗಳು. ಇವರ ನಿಜವಾದ ಹೆಸರು ಇಂದಿರಾ ಪ್ರಿಯದರ್ಶಿನಿ. ಇಂದಿರಾ ಪ್ರಿಯದರ್ಶಿನಿಯಾಗಿದ್ದ ಇವರು ಇಂದಿರಾ ಗಾಂಧಿಯಾಗಿ ಬದಲಾಗಿದ್ದು ಹೇಗೆ ಎಂಬ ರಣರೋಚಕ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಇಂದಿರಾ ಗಾಂಧಿಯವರ ಗಂಡನ ಹೆಸರು ಫಿರೋಜ್ ಘಾಂಡಿ. ಮತ್ತೊಮ್ಮೆ ಕೇಳಿ, ಫಿರೋಜ್ ಘಾಂಡಿ, GHANDY ಘಾಂಡಿ. ಫಿರೋಜ್ ಘಾಂಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜೈಲುವಾಸವನ್ನೂ ಕೂಡ ಅನುಭವಿಸಿರುತ್ತಾರೆ. ಅದು 1930. 1930ರ ಪ್ರತಿಭಟನೆಯೊಂದರಲ್ಲಿ ನೆಹರು ಪತ್ನಿ ಕಮಲಾ ನೆಹರು ಮತ್ತು ಅವರ ಮಗಳು ಇಂದಿರಾ ಪ್ರಿಯದರ್ಶಿನಿ ಭಾಗವಹಿಸಿರುತ್ತಾರೆ. ಬಿಸಿಲಿನ ಬೇಗೆಗೆ ಪ್ರಜ್ಞೆ ತಪ್ಪಿದ್ದ ಕಮಲಾ ನೆಹರೂರವರಿಗೆ ಫಿರೋಜ್ ಸಹಾಯ ಮಾಡುತ್ತಾರೆ. ಮುಂದೆ ಇಂದಿರಾರವರ ಸ್ನೇಹವನ್ನು ಕೂಡ ಸಂಪಾದಿಸುತ್ತಾರೆ. ಪ್ರಿಯ ವೀಕ್ಷಕರೇ, ಮುಂದೆ ಗಾಂಧೀಜಿಯವರ ಹೋರಾಟದಿಂದ ಪ್ರೇರಣೆ ಪಡೆದ ಫಿರೋಜ್ ಘಾಂಡಿ ತಮ್ಮ ಹೆಸರನ್ನು ಫಿರೋಜ್ ಗಾಂಧಿ ಎಂದು ಬದಲಾಯಿಸಿಕೊಳ್ಳುತ್ತಾರೆ. ಹೀಗೆ ಘಾಂಡಿ ಎಂಬ ಹೆಸರು ಗಾಂಧಿಯಾಗಿ ಬದಲಾಗುತ್ತದೆ. ಕುತೂಹಲ ಹೆಚ್ಚಾಗ್ತಿದ್ಯಾ? ಹಾಗಾದ್ರೆ ಮುಂದಿನ ಭಾಗ ನೋಡೋಣ ಬನ್ನಿ. ವೀಕ್ಷಕರೇ, 1933ರಲ್ಲಿ ಫಿರೋಜ್ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಪ್ರಪೋಸ್ ಮಾಡುತ್ತಾರೆ. ಆದರೆ ಇವರ ಇಬ್ಬರ ಲವ್ವನ್ನು ನೆಹರೂರವರು ಒಪ್ಪಿರುವುದಿಲ್ಲ. ಏಕೆಂದರೆ ಹೇಳಿ ಕೇಳಿ ನೆಹರೂರವರು ಒಬ್ಬ ಕಾಶ್ಮೀರಿ ಪಂಡಿತರು, ಅಂದರೆ ಬ್ರಾಹ್ಮಣರು. ಆದರೂ ಕೂಡ 1942ರಲ್ಲಿ ಪಾರ್ಸಿ ಸಮುದಾಯಕ್ಕೆ ಸೇರಿದ ಫಿರೋಜ್ ಘಾಂಡಿಯನ್ನು ಇಂದಿರಾ ಪ್ರಿಯದರ್ಶಿನಿಯವರು ಮದುವೆಯಾಗುತ್ತಾರೆ. ಇಷ್ಟರಲ್ಲಾಗಲೇ ಫಿರೋಜ್ ಘಾಂಡಿ ಫಿರೋಜ್ ಗಾಂಧಿಯಾಗಿ ಬದಲಾಗಿರುತ್ತಾರೆ. ಮದುವೆಯಾದ ನಂತರ ಶ್ರೀಮತಿ ಇಂದಿರಾ ಪ್ರಿಯದರ್ಶಿನಿ ಅವರು ತಮ್ಮ ಗಂಡನ ಸರ್ನೇಮಾದ ಗಾಂಧಿಯನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿ ಇಂದಿರಾ ಗಾಂಧಿಯಾಗುತ್ತಾರೆ. ಹೀಗೆ ಈ ಕುಟುಂಬಕ್ಕೆ ಗಾಂಧಿ ಎಂಬ ಹೆಸರು ಅಂಟಿಕೊಳ್ಳುತ್ತದೆ. ನೋಡಿದ್ರಲ್ಲ, ಎಷ್ಟೊಂದು ರೋಚಕವಾಗಿತ್ತೆಂಬುದನ್ನ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.